ನೋಡಿ, ಈ ಹಿಂದೆ ರಾಹುಲ್ ಗಾಂಧಿ ಅವರ ಸದಸ್ಯತ್ವ ರದ್ದುಗೊಳಿಸಿತ್ತು ಏನು ಕೋರ್ಟು. ನಂತರದಲ್ಲಿ ಇವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. 2 ವರ್ಷಗಳ ಕಾಲ ಸಜೆಯನ್ನ ವಿಧಿಸಂತ ಕೋರ್ಟ್ ನಂತರದಲ್ಲಿ ಇವರು ಅದನ್ನ ವಜಾಗೊಳಿಸಿ ರಾಹುಲ್ ಗಾಂಧಿ ಅವರು ಶರತ್ ಅವರೇ ಊಟ ಆಯ್ತಾ ಅಂತ ಕೇಳಿದ್ರೆ ನಾನು ಮುಂಡಾಸ್ 30 ಮೊಳ ಅಂತ ನನಗೆ ಮಾತಾಡಬಾರ್ದು. ನನಗೆ ಆ ಕೇಸಲ್ಲಿ ಮುಖಭಂಗ ಆಗಿದ್ದು ನಿಮ್ಗ ರಾಹುಲ್ ಗಾಂಧಿಗ? ನೋಡಿ, ಯಾರು ಮುಖಭಂಗ ಆಯ್ತ್ರಿ? ಅವ್ರು ಆಚೆ ಹಾಕಿದ್ ನಿಜ ತಾನೆ? ಕೇಳಿಸ್ಕೊಳ್ಳಿ ನಿಮಿಷ. ಮನೆಯಿಂದ ಆಚೆ ಹಾಕಿದ್ ನಿಜ? ನೀವು ಡೆಲ್ಲಿಲಿ ಸಂಸತ್ ಸದಸ್ಯರಿಂದ ಆಚೆ ಹಾಕಿದ್ದು ನಿಜ ತಾನೆ? ಮನೆ ಖಾಲಿ ಮಾಡಿ ಕೀ ಕೊಟ್ಬಿಟ್ರಲ್ರಿ ಅವರೆಲ್ಲ ಮನೆಯಲ್ಲಿ ಸರ್ವೆಂಟ್ಸ್ಗೆಲ್ಲ, ನಿಜ ತಾನೆ? ಅದನ್ನೇ ನೀವು ಎತ್ತಿ ಹಿಡಿಬೇಕಾಗಿತ್ತು ಸುಪ್ರೀಂ ಕೋರ್ಟಲ್ಲೂ. ಆ ಮನುಷ್ಯನಿಗೆ ಮನೆ ಇಲ್ದಂಗೆ ಮಾಡಬೇಕಾಗಿತ್ತು, MP ಸ್ಥಾನ ಕಿತ್ಕೊಂಡೇ ಪ್ರೂವ್ ಮಾಡಬೇಕಾಗಿತ್ತು. ನಾನು ಹೇಳೋದು ಈಗ ನೀವು ಉತ್ತರ ಕೊಡ್ರಿ ಅಂದರೆ ಅದು ನೋಡಿ, ಇದನ್ನೆಲ್ಲ ಹೇಳ್ತಾರಲ್ಲ, ಸೋರೋಸಿಸ್ಸು, ಫೋರ್ಡ್ ಫೌಂಡೇಶನ್ನು, USAID, ನಾವು ಯಾರೂ ತಕರಾರು ಮಾಡ್ತಿಲ್ಲ ರೀ. ನೀವೆಲ್ಲ ಕಾನೂನು ಇಟ್ಕೊಂಡು ಇದನ್ನು ಫೈಟ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಅಲ್ಲೊಂದ್ಸಲ ಫೈಟ್ ಮಾಡಿಬಿಟ್ಟು 10 ವರ್ಷ ಈ ಮನುಷ್ಯಂಗೆ ಜೈಲು ಅಂತ ಆಗ್ಬಿಟ್ರೆ ನೀವೇನು ಇಲ್ಲಿ ಹೋಗ್ಬಿಟ್ಟು ಸ್ಪೀಕರ್ ಕೂಡ ಅವಶ್ಯಕತೆನೇ ಇಲ್ಲ, ಆಟೋಮೆಟಿಕ್ ಆಗಿ ಸಂಸತ್ ಹೊರಟೋಗ್ಬಿಡುತ್ತೆ. ಅದನ್ನೇ ಒಂದು ಕಾನೂನು ನಿಯಮಾವಳಿ ಏನಿರುತ್ತಲ್ಲ ಅದ್ರ ಚೌಕಟ್ಟಿನಲ್ಲಿ ನಡೆಸಬೇಕು ವಿನಃ ನಾವು ಹೊರಗಡೆ ಬಂದು ನೋಡಿ. ಈಗ ಪ್ರತಿಯೊಂದು ಜನತೆಗೆ, ಪ್ರತಿಯೊಂದು ಪಬ್ಲಿಕ್ಕಿಗೆ ಅರ್ಥ ಆಗ್ತಿರಲ್ಲ ನನಗೆ ಇದರಲ್ಲಿ. ರವೀಶ್ ಅವರೇ ನಾನು ಏನು ಕೇಳಲ್ಲ ರೀ. ಈಗ ರಾಹುಲ್ ಗಾಂಧಿ ಪಬ್ಲಿಷ್ಡೋ ಅನ್ಪಬ್ಲಿಷ್ಡೋ ಬುಕ್ ಇಟ್ಕೊಂಡು ಒಂಥರ ಹೇಳಿದ್ದಾರೆ, ವಿದೇಶಗಳಲ್ಲಿ ಹೋಗ್ತಾರೆ, ಅವ್ರು ಏನೋ ಮಾತಾಡಿದ್ದಾರೆ, ಕ್ಯಾಮ್ರಾ ಮುಂದೆನೇ ಮಾತಾಡ್ತಾರೆ, ಪ್ರಸಾರ ಕೂಡ ಆಗಿದೆ. ಅವ್ರ ಮಾಧ್ಯಮದ ಬಗ್ಗೆ ಏನೋ ಮಾತಾಡಿದ್ದಾರೆ ಅಂತ ಇಟ್ಕೊಂಡ್ಬಿಡೋಣ. ಇದನ್ನು ಎಕ್ಸ್ಪೋಸ್ ಮಾಡುವುದು ಹೇಗೆ? ರೂಲಿಂಗ್ ಪಾರ್ಟಿಲಿರೋದು ಇವರು ಆಪೋಸಿಷನರಲ್ಲ. ದೇಶ ವಿರೋಧಿ ಅಂದರೆ ಯಾವುದು? ದೇಶ ವಿರೋಧಿ ಡೆಫಿನಿಷನ್ನೇ ತೀರಾ ಮೊನ್ನೆ ರೀರೈಟ್ ಆಗಿದೆ. ದೇಶ ವಿರೋಧಿ ಅಂದರೆ ಏನು? ಮೊನ್ನೆ ರೀರೈಟ್ ಆಯ್ತದು. ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ದೇಶ ವಿರೋಧಿ ಡೆಫಿನೇಷನ್ ಮೊನ್ನೆ ಸುಪ್ರೀಂ ಕೋರ್ಟು ಅದನ್ನೆಲ್ಲ ಗಮನಿಸಿದ ಮೇಲೆ ರೀರೈಟ್ ಆಯ್ತದು. ಸರ್, BJP ಅವ್ರ ಪ್ರಕಾರ ದೇಶ ವಿರೋಧಿ ಅಂದರೆ ಮೋದಿನ ಟೀಕೆ ಮಾಡೋರೆಲ್ಲ ದೇಶ ವಿರೋಧಿಗಳು. ಅವ್ರು ಮಾಡೋ ಅವ್ಯವಹಾರಗಳನ್ನ ಮತ್ತು ವಿರೋಧ ಪಕ್ಷದವ್ರನ್ನ ಅಡಗಿಸೋಕ್ಕೆ ಅವ್ರು ಏನೇನು ಕುತಂತ್ರ ಮಾಡ್ತಾರಲ್ಲ ಅವ್ರನ್ನ ಟೀಕೆ ಮಾಡೋರೆಲ್ಲ ದೇಶ ವಿರೋಧಿಗಳು. ಇವ್ರು ಏನಂದರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಯಾರು ಇವ್ರನ್ನ ಪ್ರಬಲವಾಗಿ ಟೀಕಿಸ್ತಾರೆ, ಯಾರು ಇವ್ರನ್ನ ಪ್ರಬಲವಾಗಿ ಸಿದ್ಧಾಂತದ ಆಧಾರದ ಮೇಲೆ ಇವ್ರನ್ನ ಮಣಿಸೋಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರನ್ನ ಇವರು ಟಾರ್ಗೆಟ್ ಮಾಡ್ಕೋತಾರೆ. ಹಂತವಾಗಿ ಒಬ್ಬೊಬ್ಬರನ್ನೇ ಮಟ್ಟ ಹಾಕೊಂಬರೋಕ್ಕೆ ಪ್ರಯತ್ನ ಪಡ್ತಾರೆ. ಈಗ ನಮ್ಮ ಕೇಜ್ರಿವಾಲ್ ಅವರು ನಮ್ಮದು ಪಕ್ಷ ಅಷ್ಟು ಸದೃಢವಾಗಿಲ್ಲ ಈಗಲೂ ಸಹ ಕಂಪೇರ್ಡ್ ಟು ಕಾಂಗ್ರೆಸ್. ನಮ್ಮ ಪಕ್ಷದಲ್ಲಿರೋ ಎಲ್ಲ ನಾಯಕರನ್ನ ಇವರು ಜೈಲ್ಗೆ ಹಾಕಿದ್ರು. ಇದುವರೆಗೂ ಅವ್ರಿಗೆ ಯಾವುದೋ ಸಾಕ್ಷ್ಯ ಆಧಾರಗಳು ಸಿಕ್ಕಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಎಷ್ಟು ಕಾಟ ಕೊಡಬೇಕು ಅಷ್ಟು ಕಾಟ ಕೊಟ್ಟರು. ಮೂಢ ಹಗರಣಕ್ಕೆ ಸಿಲುಕಿಸಕ್ಕೆ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯನೋ ಅವ್ರ ಶಕ್ತಿ ಮೀರಿ ಎಲ್ಲ ಪ್ರಯತ್ನ ಮಾಡೋರು. ಆದರೆ ಅವ್ರಿಗೆ ಇಲ್ಲ ಕಂಪ್ಲೀಟ್ ಮಾಡ್ತೀನಿ. ಅವ್ರು ಏನಂದ್ರೆ ಇಲ್ಲ ಹೇಳ್ತೀನಿ ನಾನು ಏನಕ್ಕೆ ಅಂದ್ರೆ ನಾನು ಲಿಂಕ್ ತಗೋತಾ ಇದ್ದೀನಿ, ಅವ್ರಿಗೆ ಏನಕ್ಕೆ ತಗೋತಾ ಇದ್ದೀನಿ, ಅದು ಪ್ರಯತ್ನ ಪಟ್ಟರು, ಅವ್ರ ಕೈಲಿ ಆಗಲಿಲ್ಲ, ಅವ್ರ ಯೋಗ್ಯತೆಗೆ ಏನೂ ಸಿಗಲಿಲ್ಲ ಅವ್ರಿಗೆ. ಈಗ ಏನು ಮಾಡಿದ್ದಾರೆ, ಈಗ ಪಾರ್ಲಿಮೆಂಟಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಿರೋದು ರಾಹುಲ್ ಗಾಂಧಿ ಅವರೊಬ್ಬರೇ. ಬೇರೆಯವ್ರ ಕೈಲಿ ಅಷ್ಟು ಶಕ್ತಿ ಇಲ್ಲ. ಅವ್ರ ಪಕ್ಷ ಸ್ವಲ್ಪ ಸದೃಢವಾಗಿದೆ, ಸ್ವಲ್ಪ ಹೆಚ್ಚು ಸ್ಥಾನಗಳು ಬಂದಿದೆ, ಹಾಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಹೆಂಗಾರು ಮಾಡಿ ಸಿದ್ಧಾಂತದಲ್ಲಿ ಮಟ್ಟಾಕಕ್ಕಾಗದೇ ಇರೋದ್ರಿಂದ ಈ ಥರ ಕುತಂತ್ರ ರಾಜಕಾರಣ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಈಗ ನೋಡಿ ಎಷ್ಟು ಜನ ಪಾರ್ಲಿಮೆಂಟಲ್ಲಿದ್ದಾರೆ. ಇವರೊಬ್ಬರೇ ಎಲ್ಲರಿಗೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವ್ರು ಯಾರು ಆನ್ಸರ್ ಕೊಡ್ತಾ ಇಲ್ಲ. ಇವರು ಆನ್ಸರ್ ಮಾಡೋದು ಬಿಟ್ಟು ಉಲ್ಟಾ ಇವ್ರ ಮೇಲೆ ಉಲ್ಟಾ ಚೋರ್ ಕೊತ್ವಾಲ್ಕೋ ಡಾಟಾ ಅನ್ನಂಗೆ ಇವ್ರ ತಪ್ಪುಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಇವರು ರಾಹುಲ್ ಗಾಂಧಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಇವ್ರನ್ನ ದೇಶದ್ರೋಹದ ಕೆಲಸ ಮಾಡಿದ್ದಾರೆ. ಇವ್ರು ಏನೇನು ಆರೋಪಗಳು ಮಾಡಿದಾರೆ ಅದರಲ್ಲೂ ಸತ್ಯಾಸತ್ಯತೆ ಇರಬೇಕಲ್ವಾ? ಇವರು ಬ್ಯಾಂಕಾಕ್ ಹೋಗಿದ್ದಾರೆ, ಇನ್ನೊಂದು ಹೋಗಿದ್ದಾರೆ, ಮತ್ತೊಂದು ಆರೋಪಗಳಲ್ಲಿ ಉರುಳಿದೆ ಅಂದ್ರೆ ಎಲ್ಲ ಸೇರಿ ಪ್ರೂವ್ ಮಾಡಿಬಿಟ್ಟು ಜೈಲ್ಗೆ ಹಾಕ್ಬಿಡಿ. ಅದನ್ನ ಹೇಳೋದು ತಿಹಾರ್ ಅಲ್ಲ ಸರ್, ಇಂಟರ್ನ್ಯಾಷನಲ್ ಜೈಲ್ಗೆ ಹಾಕ್ಲಿ. ಇವರಲ್ಲಿ ಏನೇನು ಆರೋಪಗಳಲ್ಲಿ ಹುರುಳಿದೆ ಅನ್ನೋ ಸತ್ಯ ಇವ್ರದ್ದು ಅದೇ ಸಿದ್ಧಾಂತ. ಯಾವಾಗ್ಲೂ ವಿಷಯನ ಡೈವರ್ಟ್ ಮಾಡಕ್ಕೆ, ಸ್ಥಳಾಂತರ ಮಾಡ್ಸಕ್ಕೆ ಏನೇನ್ ಬೇಕೋ ಕುತಂತ್ರ ಮಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಒಳಗಡೆ ಹಾಕ್ಸ್ಬೇಕಾಗಿತ್ತು. ಯಾವುದೇ ಒಂದು ಇವ್ರ ಆರೋಪ ಮಾಡೋರಲ್ಲಿ ತಾತ್ವಿಕ ಹಂತಕ್ಕೆ ಇವ್ರು ತಗೊಂಡೋಗಲ್ಲ, ಯಾವುದನ್ನು ಮಾಡಲ್ಲ. ಏನಂದ್ರೆ ದೇಶದ ಜನರ ದಿಕ್ಕು ತಪ್ಪಿಸೋಕ್ಕೋಸ್ಕರ ಮಾಡೋ ಕುತಂತ್ರ, ಹಿಪೋಕ್ರಸಿಕ ಸೀಮಾವತಿ ಅಂತ ಅವ್ರು ಹೇಳ್ತಾರಲ್ಲ, ಹಿಪೋಕ್ರಸಿಗೆ ಇವರೇ ಇನ್ನೊಂದು ಹೆಸರು, BJP ಅವರೇ ಹಿಪೋಕ್ರಸಿಗೆ ಇನ್ನೊಂದು ಹೆಸರು. ಅದನ್ನ ಬೇರೆಯವ್ರ ಮೇಲೆ ಅವರು ಆರೋಪ ಮಾಡ್ತಾರೆ.